ನಮಸ್ತೆ ಎಲ್ಲರಿಗೂ ಮಾಂತರಗಳ ನಮಸ್ಕಾರ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತೀಯರು ದಿನನಿತ್ಯ ಬಳಸುವ ಅಡುಗೆ ಸಾಮಗ್ರಿಗಳಲ್ಲಿ ಔಷಧೀಯ ಗುಣಗಳಿವೆ. ಮೆಂತೆ ಬೀಜ ಅದರಲ್ಲಿ ಒಂದು. ಮೆಂತೆ ಬೀಜದಲ್ಲಿರುವ ಹೆಲ್ದಿ ಬೆನಿಫಿಟ್ಸ್ ತಿಳಿಯುತ್ತಾ ಇವತ್ತು ಮೆಂತೆಯಿಂದ ಒಂದು ತಿಂಡಿ ಮಾಡೋಣ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಉದ್ದು ಸೋಡಾ ಬಳಸದೆ ಮೃದುವಾದ ಮೆಂತೆ ಇಡ್ಲಿ ಮಾಡೋಣ. ವಿಧಾನ ನೋಡೋ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಮೆಂತೆ ಇಡ್ಲಿ ಮಾಡಲಿಕ್ಕೆ ಮೊದಲು ಮಾಡಬೇಕಾದ ಕೆಲಸ ಮೆಂತೆ ನೆನೆಸಿಡೋದು. ನಾನಿಲ್ಲಿ 2.5 ಟೇಬಲ್ ಸ್ಪೂನ್ ಅಷ್ಟು ಮೆಂತೆಯನ್ನು 3 ಗಂಟೆ ಕಾಲ ನೆನೆಸಿಟ್ಟಿದೆ. 3 ಗಂಟೆ ಆದರೂ ಮಿನಿಮಮ್ ನೆನೆಸಿಡಬೇಕಾಗ್ತದೆ. ನೆನೆಸಿಟ್ಟ ಮೆಂತೆಯನ್ನು ನೀರು ಸಮೇತವಾಗಿ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಇದನ್ನೀಗ ಫೈನ್ ಪೇಸ್ಟ್ ಮಾಡಿ ತರಬೇಕು. ಎಷ್ಟು ನೈಸ್ ಹಾಕಿದ್ರೆ ಅಷ್ಟು ನೈಸಾಗಿ ರುಬ್ಬಿ ತನ್ನಿ. ನೋಡಿ, ಈ ರೀತಿಯಾಗಿ ನೈಸ್ ಪೇಸ್ಟ್ ಆಗಲಿ. ಈಗ ಇದನ್ನು ಪಕ್ಕಕ್ಕಿಟ್ಟು ಬೇರೆ ತಯಾರಿ ಮಾಡೋಣ. ಈಗ ಒಂದು ದೊಡ್ಡ ಸೈಜ್ನ ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ 1 ಕಪ್ ಫುಲ್ಲು ನಾನಿಲ್ಲಿ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಕಪ್ ಫುಲ್ಲು ಪೇಪರ್ ಅವಲಕ್ಕಿ, ಇದನ್ನು ತೊಳೆದು ಈಗ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ 1 ಕಪ್ ಫುಲ್ಲು ಮಜ್ಜಿಗೆ ಹಾಕ್ಕೊಳ್ಳಿ. ಮಜ್ಜಿಗೆ ಇಲ್ಲದ್ರೆ 1 ಕಪ್ ಫುಲ್ಲು ಮೊಸರು ಹಾಕ್ಕೊಳ್ಳಿ. ಹಾಗೆ 1 ಅಥವಾ 3/4 ಕಪ್ಪಿನಷ್ಟು ಬೆಲ್ಲವನ್ನು ತುರಿದು ಹಾಕ್ಕೊಳ್ಳಿ. ಇನ್ನು ಇದನ್ನು ಫೈನ್ ಪೇಸ್ಟ್ ಮಾಡಿ ತರ್ತಾನೆ. ಇನ್ನು ಒಂದು ಪಾತ್ರೆಯಲ್ಲಿ 2.5 ಕಪ್ಪಿನಷ್ಟು ಇಡ್ಲಿ ರವೆಯನ್ನು ಚೆನ್ನಾಗಿ ತೊಳೆದು ನೀರೆಲ್ಲ ಬಸ್ದು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಸ್ವಲ್ಪ ನೀರಿಲ್ಲದಾಗೆ ನೋಡಿಕೊಳ್ಳಿ. ಇದಕ್ಕೆ ನಾವು ರುಬ್ಬಿ ಇಟ್ಟುಕೊಂಡಿದ್ದ ತೆಂಗಿನಕಾಯಿ ಮತ್ತು ಬೆಲ್ಲದ ಮಿಶ್ರಣವನ್ನು ಹಾಕೊಳ್ಳೋಣ. ಹಾಗೆ ರುಬ್ಬಿದ ಮೆಂತೆಯ ಮಿಶ್ರಣವನ್ನು ಕೂಡ ಹಾಕೊಳ್ಳೋಣ. ಇನ್ನು ಇದಕ್ಕೆ 3/4 ಸ್ಪೂನ್ ಅಷ್ಟು ಅರಶಿನ ಹುಡಿ ಹಾಕೊಳ್ಬೇಕು. ಅರಶಿನ ಹುಡಿ ಹಾಕೊಳ್ಳೋದನ್ನು ಸ್ಕಿಪ್ ಮಾಡಬೇಡಿ, ಖಂಡಿತ ಹಾಕೊಳ್ಳಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇನ್ನು ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಮುಚ್ಚಿ ಇಟ್ಟು 8 ಗಂಟೆ ಹಾಗೆ ಬಿಡಬೇಕು. ಚಳಿಗಾಲದಲ್ಲಿ ಮೈಕೈ ನೋವಿನ ಸಮಸ್ಯೆ ಜಾಸ್ತಿ. ಈ ಸಮಯದಲ್ಲಿ ಮೆಂತೆ ಜಾಸ್ತಿ ಸೇವಿಸಿದರೆ ಒಳ್ಳೆಯದು. ಯಾಕಂದರೆ ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಕ್ಯಾಲ್ಸಿಯಂ ಜಾಸ್ತಿ ಇದೆ. ಇದು ನಮ್ಮ ಬೋನನ್ನು ಹೆಲ್ದಿಯಾಗಿ ಇಡ್ತದೆ. ಹಾಗೆ ಡೈಜೆಷನ್ ಅನ್ನು ಇಂಪ್ರೂವ್ ಮಾಡ್ತದೆ. ಬ್ಲಡ್ ಶುಗರನ್ನು ಕೂಡ ಕಂಟ್ರೋಲ್ ಮಾಡ್ತದೆ. ಮುಖ್ಯವಾಗಿ ಎಲ್ಲ ಏಜಿನ ಹೆಂಗಸರಿಗೆ ಇದರಿಂದ ಬೆನಿಫಿಟ್ ಇದೆ. 8 ಗಂಟೆ ನಂತರ ಈಗ ಇದನ್ನು ಓಪನ್ ಮಾಡಿ ನೋಡೋಣ. ಈಗ ಇಡ್ಲಿ ಹಿಟ್ಟು ರೆಡಿಯಾಗಿದೆ. ನಾನು ಬಟ್ಲಿ ಇಡ್ಲಿ ಮಾಡೋ ಕಾರಣ ಸಣ್ಣ ಸಣ್ಣ ಕಪ್ಪಿಗೆ ತುಪ್ಪ ಸವರಿ ರೆಡಿ ಮಾಡಿ ಇಟ್ಟುಕೊಳ್ತಾನೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ನೀವು ಈ ಇಡ್ಲಿ ಮಾಡೋದಾದರೆ ಹಿಂದಿನ ದಿವಸವೇ ರುಬ್ಬಿ ರೆಡಿ ಮಾಡಿ ಇಟ್ಟುಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ಎಲ್ಲ ಬಟ್ಲಿಗೆ ತುಪ್ಪ ಸವರಿ ನಾನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ನನ್ನ ಅಮ್ಮನಿಂದ ಕಲಿತ ತಿಂಡಿ ಇದು. ಇನ್ನು ಇದಕ್ಕೆ ಇಡ್ಲಿ ಹಿಟ್ಟು ಹಾಕ್ಕೊಂಡು ರೆಡಿ ಮಾಡಿಕೊಳ್ಳೋಣ. 3/4 ಭಾಗ ಹಾಕ್ಕೊಂಡ್ರೆ ಸಾಕಾಗ್ತದೆ. ಈಗ ಎಲ್ಲ ರೆಡಿಯಾಗಿದೆ. ನಾನು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡ್ತೇನೆ. ಇನ್ನು ಇದರ ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿ 3/4 ಗಂಟೆ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಈ ರೀತಿಯಾಗಿ ಇಡ್ಲಿ ಪಾತ್ರೆ ಇಲ್ಲದ್ರೆ ನೀವು ಇಡ್ಲಿ ಸ್ಟ್ಯಾಂಡಲ್ಲೇ ಬೇಯಿಸಿಕೊಳ್ಬೋದು. 3/4 ಗಂಟೆ ಸ್ಟೀಮ್ ಆದಮೇಲೆ ಈಗ ಇದರ ಮುಚ್ಚಳ ತೆಗಿತಾ ಇದ್ದಾನೆ. ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ. ಎಲ್ಲವನ್ನು ಈ ರೀತಿಯಾಗಿ ಇಡ್ಲಿ ಪಾತ್ರೆಯನ್ನು ತೆಗೆದ ಮೇಲೆ 5 ನಿಮಿಷ ಹಾಗೆ ಆರಲಿಕ್ಕೆ ಬಿಡಿ. 5 ನಿಮಿಷ ನಂತರ ಇದನ್ನು ನಿಧಾನವಾಗಿ ಬಟ್ಲಿಯಿಂದ ಹೊರಗೆ ತೆಗೀರಿ. ಈಗ ರುಚಿಯಾದ ಮೆಂತೆ ಸಿಹಿ ಇಡ್ಲಿ ರೆಡಿ ಆಯಿತು. ಇದಕ್ಕೆ ಯಾವುದೇ ಚಟ್ನಿ ಅಥವಾ ಸಾಂಬಾರಿನ ಅಗತ್ಯ ಇಲ್ಲ. ತುಪ್ಪ ಇದ್ದರೆ ಸಾಕು. ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಇದನ್ನು ತಿನ್ನಿ, ತುಂಬ ರುಚಿ ಆಗ್ತದೆ. ಈ ಇಡ್ಲಿಗೆ ನಾವು ಉದ್ದು ಆಗಲಿ ಸೋಡಾ ಆಗಲಿ ಯಾವುದು ಕೂಡ ಹಾಕಲಿಲ್ಲ. ಆದರೆ ಕೂಡ ಎಷ್ಟು ಮೃದುವಾಗಿ ಬಂದಿದೆ ನೋಡಿ. ರುಚಿಯಾದ ಮೆಂತೆ ಇಡ್ಲಿ ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ವಿಧಾನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ನಾನು ರತಿಕಾ. ಥ್ಯಾಂಕ್ ಯು. ಬಾಯ್.